ಶಿವಮೊಗ್ಗ ನಗರದ ಅನೇಕ ಕಡೆ ರಸ್ತೆಯಲ್ಲಿ ಅಳವಡಿಸಲಾಗಿರುವ ಡೇಂಜರ್ ಹಂಪುಗಳು. ಈ ನಗರದಲ್ಲಿ 70ಕ್ಕೂ ಹೆಚ್ಚು ಹಂಪುಗಳು ಹಾಕಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಗೀಡಾಗುತ್ತಿದೆ ಹಾಗೂ ಒಬ್ಬ ಯುವಕನ ಪ್ರಾಣವೂ ಬಲಿಯಾಗಿದೆ. ಈ ಕಾರಣಕ್ಕಾಗಿ ಎಎ ಕಾಲೋನಿಯ ಜಮೀಲ್ ಎಂಬ ಯುವಕನು ಡೇಂಜರ್ ಹಂಪುಗಳಿಗೆ ಸ್ಟಿಕ್ಕರ್ ಅನ್ನು ಅಂಟಿಸಿ ಸಾರ್ವಜನಿಕರಿಗೆ ಮುನ್ಸೂಚನೆ ನೀಡುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಬನ್ನಿ ನೋಡೋಣ. अगर तो आज ये नहीं बताना पड़ता है ಇಲ್ಲಿ ಅಮೀರಮ್ಮನ ಕಾಲೋನಿಯಿಂದ ಇಲ್ಲಿ ಸ್ಪೀಡ್ ಬ್ರೇಕರ್ ಹಾಕಿದ್ದಾರೆ. ಇಲ್ಲಿ ವಾಹನಗಳು ಭಾಳ ಸ್ಪೀಡಲ್ಲಿ ಬರ್ತವೆ, ಟೂ ವೀಲರ್ ಮತ್ತು ಫೋರ್ ವೀಲರು. ಅವರಿಗೆ ಹಂಪ್ ಕಾಣೋದಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಸ್ಟಿಕ್ಕರ್ ಹಂಚಿದ್ದೀವಿ. ಸ್ಟಿಕ್ಕರ್ ಹಂಚಿದ್ರಿಂದ ಅವರಿಗೆ ಏನಿದೆ ಸ್ಟಿಕ್ಕರ್ ರಿಫ್ಲೆಕ್ಟ್ ಆಗುತ್ತೆ, ಆವಾಗ ಸ್ಲೋ ಮಾಡ್ತಾರೆ. ಇಲ್ಲಿ ಮೊನ್ನೆ ಒಬ್ಬರು ಹುಡುಗನ ಗೊತ್ತಾಗಿಲ್ಲ, ಆವಾಗ ಆಕ್ಸಿಡೆಂಟ್ ಆಗಿತ್ತು. ಅವನಿಗೆ ನಾವೇ ಕರ್ಕೊಂಡೋಗಿ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸಿದ್ವಿ. ಆ ದಿವಸದಿಂದ ಅವನಿಗೆ ನೋಡಿ ನಮಗೆ ಪಾಪ ಅನಿಸ್ತು. ಅದಕ್ಕೋಸ್ಕರ ಎಲ್ಲ ಇಲ್ಲಿ ರಿಫ್ಲೆಕ್ಷನ್ ಏನು ಸ್ಟಿಕ್ಕರ್ ಇದೆ ಫುಲ್ ಹಾಕಿದ್ವಿ. ಮತ್ತು ಈ ಹಂಪಿಲ್ಲದೆ ಆ ಕಡೆ ಆ ಹಂಪಿಗೂ ನಾವು ಸ್ಟಿಕ್ಕರ್ಗಳು ಹಾಕಿದ್ವಿ. ಎರಡು ಹಂಪ್ಗಳಲ್ಲಿ ಅಮೀರಮ್ಮ ಕಾಲೋನಿಯಲ್ಲಿ ಎರಡು ಹಂಪ್ಗಳಿಗೂ ಸ್ಟಿಕ್ಕರ್ ಹಾಕಿದ್ವಿ. ಇದರಿಂದ ಯಾರಾದರೂ ಪ್ರಾಣನೋ ಅಥವಾ ಆಕ್ಸಿಡೆಂಟ್ ಆಗಿದ್ದು ಅವಾಯ್ಡ್ ಆದರೆ ಸಾಕು. ಪ್ರಾಣ ಮುಖ್ಯ. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂದರೆ ಹೆಲ್ಮೆಟ್ ಹಾಕಿ. ಶಿವಮೊಗ್ಗದಲ್ಲಿ ಇವಾಗ ಏನು ಹಂಪಾಗಿದ್ದಾವಲ್ಲ, ಅದಕ್ಕೋಸ್ಕರ ಹೆಲ್ಮೆಟ್ ಹಾಕಿ ಸಂಚಾರಿಸಿ. ಯಾಕಂದರೆ LBS ನಗರದಲ್ಲಿ ಮೊನ್ನೆ ಸುಹೇಲ್ ಅಂತ ಹುಡುಗ ಒಬ್ಬ ಹಂಪ್ ಹಾರಿಸಿ ತೀರ್ಕೊಂಡಿದ್ದಾನೆ. ಏನಿದ್ರು ಸೇಫ್ಟಿ ಮೆಜರ್ಗಳು ತೊಗೊಳ್ಳಿ. ಹೆಲ್ಮೆಟ್ ಹಾಕಿ, ಕಂಪಲ್ಸರಿ ಹೆಲ್ಮೆಟ್ ಹಾಕಿ ವಾಹನ ಓಡಿಸ್ರಿ. ನಾವಿಲ್ಲಿ ರಿಫ್ಲೆಕ್ಷನ್ ಸ್ಟಿಕ್ಕರ್ ಹಾಕಿದ್ದೀವಿ ಜನರಿಗೆ ಕಾಣಲಿ ಅಂತ.